ಹಾಯ್ ಫ್ರೆಂಡ್ಸ್, ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಡಿಗ್ರಿ ಅಡ್ಮಿಷನ್ಗೆ ಯಾವ ದಾಖಲಾತಿಗಳು ಬೇಕು ಎಂಬ ಒಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈಗ ಪ್ರತಿಯೊಂದು BA, BCom, BSc ಪ್ರತಿಯೊಂದು ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗಿವೆ. ಆದರೆ ಅಡ್ಮಿಷನ್ಗೆ ಯಾವ ದಾಖಲಾತಿಗಳು ಬೇಕೆಂಬ ಮಾಹಿತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇರುವುದಿಲ್ಲ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಯಾವ್ಯಾವ ದಾಖಲಾತಿಗಳು ಬೇಕೆಂಬ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಯಾವ್ಯಾವ ದಾಖಲಾತಿಗಳು ಡಿಗ್ರಿ ಅಡ್ಮಿಷನ್ ಮಾಡಲು ಬೇಕಾಗುತ್ತಂದರೆ, ಮೊದಲಿಗೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅನಂತರ PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, TC ಅಂದರೆ ವರ್ಗಾವಣೆ ಪ್ರಮಾಣಪತ್ರ ಮತ್ತು ಜಾತಿ ಆದಾಯ ಪ್ರಮಾಣಪತ್ರ, ಅನಂತರ ಫೋಟೋ ಬೇಕಾಗುತ್ತದೆ ಮತ್ತು ಪಾಸ್ ಪುಸ್ತಕ ಅಂದರೆ ಬ್ಯಾಂಕ್ ಅಕೌಂಟ್ ಇದು ಕೂಡ ಬೇಕಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ ಒಂದು ಸ್ಟಡಿ ಮಾಡಲು ಇಚ್ಛೆ ಪಡ್ತೀರೋ ಆ ಕಾಲೇಜಿನಲ್ಲಿ ನಿಮಗೆ ಯಾವ ಒಂದು ಕೋರ್ಸ್ ಮಾಡಬೇಕನ್ಸುತ್ತೆ ಆ ಒಂದು ಕೋರ್ಸಿಗೆ ಅಡ್ಮಿಷನ್ ಮಾಡಲು ಈ ಒಂದು ದಾಖಲಾತಿಗಳು ಅವಶ್ಯಕವಾಗಿರುತ್ತವೆ. ನೋಡಿ, ಇವತ್ತಿನ ಈ ವಿಡಿಯೋ ಒಂದು ಡಿಗ್ರಿ ಅಡ್ಮಿಷನ್ ಮಾಡಲು ಯಾವ್ಯಾವ ದಾಖಲಾತಿಗಳು ಬೇಕೆಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.